ಆಗಿದ್ದೇನು? ರಾಹುಲ್ ಗಾಂಧಿ ಮುಂದಿನ ಆಯ್ಕೆಗಳು ಹೆಂಗಿವೆ? 29ಕ್ಕೆ ಸಿಎಂ ಡಿಸಿಎಂ ಜೊತೆ ರಾಗ ಸಭೆ ಬಗೆಹರಿಯುತ್ತಾ ಕುರ್ಚಿ ಬಿಕ್ಕಟ್ಟು. ಇದು 29ರ ಗುಟ್ಟಿನ ಸುದ್ದಿ. ಕಾಂಗ್ರೆಸ್ ಅಲ್ಲಿ 29ನೇ ತಾರೀಕು ಏನಾಗುತ್ತೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿ ಕುತೂಹಲ ಇದೆ. ಸಿಎಂ ಕುರ್ಚಿಗಾಗಿ ರಾಜಕೀಯ ಜೋರಾಗಿ ನಡೀತಾ ಇದೆ, ತಿಕ್ಕಾಟ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಸಿಎಂ ಬಣ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಬಣ, ಮತ್ತೊಂದ್ ಕಡೆ ತಟಸ್ಥ ಬಣ ತಮ್ಮ ಅಭಿಪ್ರಾಯ ಹೇಳಿದ್ದಾಗಿದೆ. ಆ ವರದಿಯನ್ನ ಹೈಕಮಾಂಡ್ ಮುಂದೆ ಖರ್ಗೆ ಅವರು ಇಟ್ಟಿದ್ದಾಗಿದೆ. ಈಗ ರಾಹುಲ್ ಗಾಂಧಿ ಅಂಗಳದಲ್ಲಿ ಚೆಂಡಿದೆ. ಇನ್ನು ರಾಜ್ಯದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದೆ ಒಕ್ಕಲಿಗ ಸಮುದಾಯ, ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಕುರುಬ ಸಮುದಾಯದ ಸ್ವಾಮೀಜಿಗಳು. ಇನ್ನೊಂದ್ ಕಡೆ ಸಿಎಂ ಪರ ದಲಿತ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಎರಡೂ ಬಣದವರಿಂದ ಹೈ ಡ್ರಾಮಾ ಜೋರಾಗ್ತಾ ಇದೆ. ನವೆಂಬರ್ 29ನೇ ತಾರೀಕು ಏನಾಗುತ್ತೆ ಅನ್ನುವಂತ ಕುತೂಹಲ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ತಮ್ಮ ಬಣದ ಮುಖೇನ ಪ್ರಯತ್ನಗಳನ್ನ ಮಾಡಿದ್ದಾಯ್ತು. ಅದಾದ್ಮೇಲೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಆಪ್ತರನ್ನ ಕರೆಸಿ ಮಾತಾಡಿದ್ದು ಆಯ್ತು. ಪವರ್ ಶೇರಿಂಗ್ ವಿಷಯವಾಗಿ ಅಧಿಕಾರವನ್ನ ಬಿಟ್ಕೊಡಕ್ ಹೇಳಿ, ನಿಮಗೆ ಬೇಕಾದಂತ ಅಧಿಕಾರವನ್ನ ನಾನು ಕೊಡ್ತೀನಿ ಅಂತ ಆಫರ್ಗಳನ್ನು ಕೊಟ್ಟಿದ್ದಾಯ್ತು. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಹಂಗ್ ನಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದ್ ಕಡೆ ಕುರುಬ ಸಮುದಾಯದ ಸ್ವಾಮೀಜಿಗಳು ಸಿದ್ದರಾಮಯ್ಯ ಪರವಾಗಿ ನಿಂತಿದ್ರೆ, ಒಕ್ಕಲಿಗ ಸಮುದಾಯ ಮತ್ತೆ ನಿರ್ಮಲಾನಂದನಾಥ ಶ್ರೀಗಳು, ಡಿಕೆ ಶಿವಕುಮಾರ್ ಅವರೇನು ಹೇಳಿಲ್ಲ, ಆದ್ರೆ ನಮಗ್ ಮುಂಚೆನೆ ಒಂದು ವಿಷಯ ಗೊತ್ತಿತ್ತು, ಅದು ಪವರ್ ಶೇರಿಂಗ್ ವಿಷಯವಾಗಿ. ಹಂಗಾಗಿ ಸಮಯ ಬಂದಿರೋದ್ರಿಂದ ಆ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅನ್ನೋ ಆಗ್ರಹವನ್ನ ನಾವು ಮಾಡ್ತೀವಿ ಅಂತ ಹೇಳಿ ನಿರ್ಮಲಾನಂದನಾಥ ಶ್ರೀಗಳು ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಒಕ್ಕಲಿಗ ಸಮುದಾಯ ಡಿಕೆಶಿ ಬೆನ್ನಿಗೆ ನಿಂತಿದೆ, ಪರವಾಗಿ ನಿಂತಿದೆ. ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಒಕ್ಕಲಿಗ ಸಮುದಾಯ ಕರೆದಿದೆ. ಈ ಹಂತದಲ್ಲಿ ಯಾವ್ಯಾವ ರೀತಿ ಒಂದು ಬೆದರಿಕೆಗಳನ್ನು ಹಾಕ್ತಾರೋ ಅಥವಾ ಆಗ್ರಹಗಳನ್ನ ಮಾಡ್ತಾರೋ ಅಥವಾ ಮನವಿಯನ್ನ ಮಾಡ್ತಾರೋ, ಇನ್ನು ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿದೆ. 29ನೇ ತಾರೀಕು ರಾಹುಲ್ ಗಾಂಧಿ ಯಾವ ತರ ನಿರ್ಧಾರವನ್ನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ವಿಷಯವಾಗಿ ಕೈಗೊಳ್ತಾರೆ ಅನ್ನುವಂತ ಕುತೂಹಲ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಅಹಿಂದ ಮತಗಳ ಮೇಲೆ ಪರಿಣಾಮ ಬೀರೋದಂತೂ ನಿಶ್ಚಿತ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಎಲ್ಲಾ ಸಮುದಾಯದವರು ಕೂಡ ಇಷ್ಟಪಡುವಂತ ಒಬ್ಬ ನಾಯಕ. ಹಂಗಾಗಿ ಅವರನ್ನ ಆ ಸ್ಥಾನದಿಂದ ಈಗ ಕೆಳಗಿಳಿಸಿದ್ರೆ ಮುಂದೆ ಬರುವಂತ ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ. ಮತ್ತು ಪದೇ ಪದೇ ನಾನು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀನಿ, ಪಕ್ಷದ ಶಿಸ್ತಿನ ಸಿಪಾಯಿ ನಾನು, ಅಪ್ಪಟ ಕಾಂಗ್ರೆಸ್ಸಿಗ ಅಂತೇಳಿ ಪಕ್ಷ ನಿಷ್ಠೆಯನ್ನ ಡಿಕೆ ಶಿವಕುಮಾರ್ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಬಹಿರಂಗವಾಗಿನೂ ಸಾಕಷ್ಟು ಬಾರಿ ಹೇಳಿದ್ದಾರೆ. ಇತ್ತೀಚೆಗೆ ಅವರು ಬಳಕೆ ಮಾಡ್ತಿರುವಂತಹ ಪದ ಅದು ಮಾತು ಅಂತ ಹೇಳಿ. ಒಂದು ಪ್ರಾಮಿಸ್ ಅನ್ನ ಕೊಟ್ಟ ಮೇಲೆ, ಒಂದು ಮಾತನ್ನ ಕೊಟ್ಟ ಮೇಲೆ ಅದರಂತೆ ನಡ್ಕೊಳ್ಬೇಕು ಅಂತ ಹೇಳಿ ಪದೇ ಪದೇ ನೆನಪಿಸುವಂತ ಪೋಸ್ಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಆ ಮಾತುಗಳನ್ನ ಮೀಡಿಯಾ ಮುಂದೆನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಪವರ್ ಶೇರಿಂಗ್ ವಿಷಯವಾಗಿ 4 ಗೋಡೆಗಳ ಮಧ್ಯೆ 4-5 ಜನರ ಮುಂದೆ ಅದು ಮಾತುಕತೆ ಆಗಿರೋದು, ಅದನ್ನು ಬಹಿರಂಗ ಪಡಿಸಕ್ಕಾಗಲ್ಲ. ಆ ರೀತಿ ನಡ್ಕೋಬೇಕು ಅಂತಾನು ಕೂಡ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಿರುವ ಬೆಳವಣಿಗೆ ಏನು? ಈ ಬಗ್ಗೆ ನಿರಂತರವಾಗಿ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ಗಳಾಗಿರುವಂತಹ ಹೆಬ್ಬಾಕ ತಿಮ್ಮೇಗೌಡರು ಹಾಗೇನೆ ಕಾರ್ತಿಕ್. ನಿಮ್ಮಿಬ್ಬರಿಂದಾನು ಕೂಡ ನಾನು ಲೇಟೆಸ್ಟ್ ಅಪ್ಡೇಟ್ ಏನಿದೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದಿಷ್ಟು ಬ್ರೇಕಿಂಗ್ ನ್ಯೂಸ್ ಇದೆ, ಅದ್ರ ಕಡೆ ಗಮನ ಹರಿಸೋಣ. ಸಿಎಂ ಭೇಟಿ ಮಾಡಿದೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್. ಮಹತ್ವದ ಬೆಳವಣಿಗೆ ನಿನ್ನೆ ಗಮನಿಸಿದ್ವಿ. ಸತೀಶ್ ಜಾರಕಿಹೊಳಿ ಅವರನ್ನ ಡಿಕೆ ಶಿವಕುಮಾರ್ ಅವರೇ ಭೇಟಿ ಮಾಡಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿ ಸಿಎಂ ಮನವೊಲಿಸಿ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿಗೆ ಉಪಮುಖ್ಯಮಂತ್ರಿ ಹುದ್ದೆಯ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ನೀವಾಗಿದ್ರೆ ಅದ್ರ ಜೊತೆಯಲ್ಲಿ ಒಂದು ಖಾತೆಯನ್ನು ಕೂಡ ಕೊಡೋದಾಗಿ, ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡೋದಾಗಿ ಹೇಳಿದ್ರು. ಅಂದ್ರೆ ಇಷ್ಟು ದೊಡ್ಡ ಆಫರ್ ಅನ್ನು ಅವ್ರಿಗೆ ಕೊಟ್ಟಿದ್ರು. ಆದ್ರೆ ನಾನು ಸಿಎಂ ಪರವಾಗೇ ನಿಲ್ತೀನಿ ಅಂತ ಸತೀಶ್ ಡಿಕೆಶಿ ಮುಂದೆನೂ ಹೇಳಿದ್ರಲ್ಲ. ಈಗ ಸತೀಶ್ ಜಾರಕಿಹೊಳಿ ಟೀಮ್ ಸಿಎಂ ಪರವಾಗಿ ನಿಂತ್ಕೊಂಡು ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಕುರ್ಚಿ ರಾಜಕೀಯದ ಬಗ್ಗೆ ಈ ನಾಯಕರು ಮಹತ್ವದ ಚರ್ಚೆ ಮಾಡಿದ್ದಾರೆ. ಸಚಿವ ವೆಂಕಟೇಶ್, ಸಂತೋಷ್ ಲಾಡ್, ಕೆಎನ್ ರಾಜಣ್ಣ ಭೇಟಿ ಕೊಟ್ಟಿದ್ರು. ಡಿಕೆಶಿಗೆ ಸಿಎಂ ಕುರ್ಚಿ ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಈ ಟೀಮ್ ಪಟ್ಟನ್ನ ಹಿಡಿದಿದೆ. ಜೊತೆಗೆ ಏನ್ ಪ್ರಯತ್ನಗಳನ್ನ ಮಾಡಬೇಕು, ಪ್ರತ್ಯಸ್ತ್ರಗಳನ್ನ ಬಿಡಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ದಲಿತ ಸಿಎಂ ಅಸ್ತ್ರವನ್ನ ಪರಮೇಶ್ವರ್ ಮೊನ್ನೆ ಪ್ರಯೋಗ ಮಾಡ್ತಾ
ನಾನು ಆಕಾಂಕ್ಷಿ, ನನಗೂ ಆಸೆ ಇರಲ್ವಾ ಅಂತ ಕೇಳಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಮಹತ್ವದ ಒಂದು ಚರ್ಚೆಯನ್ನ ಯಾವ ತರ ಮಾಡಬೇಕು, ಪ್ರತ್ಯಸ್ತ್ರ ಹೂಡಬೇಕು ಅಂತ ಹೇಳಿ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು, ಆಪ್ತರು ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಕುರ್ಚಿ ಹೈ ಡ್ರಾಮಾ ನಡೀತಾ ಇದೆ. ಅವರವ್ರ ಸಮುದಾಯದವರು ಆ ನಾಯಕರ ಬೆನ್ನಿಗೀಗ ನಿಂತ್ಕೊಂಡಿದ್ದಾರೆ. ಕುರುಬ ಸ್ವಾಮೀಜಿಗಳ ಎಂಟ್ರಿ ಆಗಿದ್ದಾರೆ. ಸಿಎಂ ಪರವಾಗಿ ಕಾಗಿನೆಲೆ ಕನಕಗುರು ಪೀಠಾಧ್ಯಕ್ಷರು ಬ್ಯಾಟ್ ಬೀಸಿದ್ದಾರೆ. ಇವತ್ತು ಸಿಎಂ ಭೇಟಿ ಮಾಡ್ತಾ ಇದ್ದಾರೆ. ನಿರಂಜನಾನಂದಪುರಿ ಶ್ರೀಗಳು ಕಾಗಿನೆಲೆ ಶ್ರೀಗಳ ಜೊತೆಯಲ್ಲಿ ಬರ್ತಿದ್ದಾರೆ. ಅಹಿಂದ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ತೀರ್ಮಾನವನ್ನ ಕುರುಬ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಅಹಿಂದ ಸ್ವಾಮೀಜಿಗಳು ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರನೇ ಈಗ ಯಾವ ತರ ಅವ್ರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ, ಸಿದ್ದರಾಮಯ್ಯ ಅವರನ್ನ ಭೇಟಿ ಆದಂತ ಸಂದರ್ಭದಲ್ಲಿ ಯಾವ ತರ ಮಾತುಕತೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಇವರು ಒತ್ತಾಯ ಏನು, ಇವರು ಪಟ್ಟು ಹಿಡಿದಿರೋದು ಏನಕ್ಕೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಲ್ಲಿ ಮುಂದುವರಿಸಬೇಕು. ಒಂದ್ ವೇಳೆ ಬದಲಾವಣೆ ಆದ್ರೆ ಮುಂದೆ ನಾವೇನ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಬಹುಶಃ ಹೈಕಮಾಂಡ್ಗೆ ಕೊಡುವಂತ ಸಾಧ್ಯತೆಗಳಿದೆ. ವರಿಷ್ಠರ ಮೇಲೆ ಒತ್ತಡಕ್ಕೆ ಇದೀಗ ಒಂದ್ ಕಡೆ ಕುರುಬ ಸಮುದಾಯದ ಸ್ವಾಮೀಜಿಗಳು, ಮತ್ತೊಂದ್ ಕಡೆ ಅಹಿಂದ ವರ್ಗದ ಸ್ವಾಮೀಜಿಗಳು ಮುಂದಾಗಿದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ 29ನೇ ತಾರೀಕು ಏನಾಗುತ್ತೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ವಿಶ್ವವಾಗಿ ಅನ್ನುವಂತ ಕುತೂಹಲ ಇದೆ. ಇದೇ 29ನೇ ತಾರೀಕು ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಸಿಎಂ ಹಾಗೂ ಡಿಸಿಎಂ ಕರೆಸಿ ನಾವು ಮಾತಾಡ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ನಾಯಕತ್ವ ಪವರ್ ಶೇರಿಂಗ್ ವಿಷಯವಾಗಿನೇ ನಿನ್ನೆ ರಾಹುಲ್ ಗಾಂಧಿ ಜೊತೆಯಲ್ಲಿ ಖರ್ಗೆ ಒಂದು 20 ನಿಮಿಷ ಮಾತಾಡಿದ್ರು. ಇವತ್ತು ಸಂಜೆ ಮತ್ತೆ ಮೀಟ್ ಮಾತಾಡ್ತಾರೆ. ಈ ಬೆನ್ನಲ್ಲೇ ಅವ್ರು ಹೇಳಿರೋದು 29ನೇ ತಾರೀಕು ಇಬ್ರನ್ನೂ ಕರೆಸ್ತೀವಿ, ದೆಹಲಿಯಲ್ಲೇ ಮಾತಾಡ್ತೀವಿ. ದೆಹಲಿಗೆ ಹೋಗಿ ಇವತ್ತು ಮತ್ತೆ ನಾನು ಮೀಟಿಂಗ್ ಮಾಡ್ತೀನಿ, ಮುಖ್ಯವಾದ 3-4 ಜನರನ್ನ ಕರೆಸಿ ಮಾತಾಡ್ತೀವಿ, ಎಲ್ಲವನ್ನೂ ಸೆಟಲ್ ಮಾಡ್ತೀವಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲಾ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತೇವೆ. ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಾರ್ತಿಕ್. ಈಗ ಸಿದ್ದರಾಮಯ್ಯ ಪರವಾಗಿ ಅಹಿಂದ ವರ್ಗ ಇದೆ, ಜೊತೆಗೆ ಅವ್ರದೇ ಸಮುದಾಯದ ಸ್ವಾಮೀಜಿಗಳು ನಾಯಕರು ನಿಂತ್ಕೊಂಡಿದ್ದಾರೆ. ಹಂಗಾಗಿ ಯಾವ ತರ ಅವರೆಲ್ಲ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಒಂದು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂಗೆ ಸಂಕಷ್ಟ ಬಂದಾಗಲೆಲ್ಲ ಸತೀಶ್ ಅಂಡ್ ಟೀಮ್ ಆಕ್ಟಿವ್ ಆಗುತ್ತೆ, ಪ್ರತ್ಯಸ್ತ್ರವನ್ನ ಹೂಡ್ತಾರೆ. ಅಲ್ಲಿ ಏನೇ ಒಂದು ಸಮಸ್ಯೆ ಬಂದಿದ್ರು ಕೂಡ ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ತಂತ್ರಗಳನ್ನ ರೂಪಿಸ್ತಾ ಇದ್ರು. ಈಗ ಯಾವ ತಂತ್ರವನ್ನ ರೂಪಿಸೋದಕ್ಕೆ ಚರ್ಚೆ ಆಗಿದೆ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟರು. ಇಬ್ಬರನ್ನೂ ಕರೆಸಿ ನಾವು ಮಾತನಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆ. ಈ ಒಂದು ಹೇಳಿಕೆಯ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣ ಸಾಕಷ್ಟು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಅಲ್ಲಿ ಪ್ರೆಸೆಂಟ್ ಅನ್ನ ಮಾಡಬೇಕು ಅಂದ್ರೆ ಈ ಒಂದು ನಾಯಕತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ಅಲ್ಲಿ ವಿಷಯ ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆಯನ್ನು ಬಹಳ ಪ್ರಮುಖವಾಗಿ ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಈಗ ಸಭೆ ನಡೆದಿರುವಂಥದ್ದು. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಹಾಗೆ ಜಿ ಪರಮೇಶ್ವರ್ ಅವರು ಕೂಡ ಉಪಸ್ಥಿತರಿದ್ದರು. ಜೊತೆಗೆ ಇನ್ನುಳಿದ ಸಚಿವರೊಂದಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಹೇಳಿಕೆಯನ್ನು ಇವತ್ತು ಬೆಂಗಳೂರಿನಲ್ಲಿ ಕೊಟ್ಟರು, ಅದಾದ ನಂತರದಲ್ಲಿ ಅವರಿಗೆ ಕನ್ಫರ್ಮ್ ಆಗಿದೆ ದೆಹಲಿಗೆ ಇಬ್ಬರನ್ನು ಕೂಡ ಕರೆಸಿಕೊಂಡು ಮಾತುಕತೆ ನಡೆಯುತ್ತೆ ಅನ್ನುವಂಥದ್ದು. ಅದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲೇ ನಡೆಯುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ವಿಷಯವನ್ನು ಮಂಡನೆ ಮಾಡಬೇಕು, ಜೊತೆಗೆ ನಾಯಕತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಇರುವಂತ ಆಯಾಮಗಳು ಯಾವ್ಯಾವುದು ಅದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಪರವಾಗಿ ಸಾಕಷ್ಟು ಹಿಂದುಳಿದ ಮಠಾಧೀಶರು ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬಾರದು ಅನ್ನುವಂಥ ರೀತಿಯಲ್ಲೇ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣವು ಕೂಡ ಆಕ್ಟಿವ್ ಆಗಿತ್ತು. ಜೊತೆಗೆ ಸಿಎಂ ಆಪ್ತರಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲ ಸಚಿವರನ್ನ ಕರೆದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಗುಪ್ತವಾಗಿ ಸಭೆಗಳನ್ನ ಮಾಡಿದ್ರು. ಜೊತೆಗೆ ಅವರಿಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಹಾಗೂ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಮತ್ತೆ
ಆಕ್ಟಿವ್ ಆಗಿ ತನ್ನ ಆಪ್ತಬಣವನ್ನು ಇನ್ನಷ್ಟು ಸದೃಢಗೊಳಿಸಿಕೊಳ್ಳುವ ಸಂಬಂಧಪಟ್ಟಂತೆ ಈಗ ಸಭೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ದೆಹಲಿಯಲ್ಲಿ ಯಾವ ರೀತಿಯಾಗಿ ನಾವು ಅಲ್ಲಿ ವಿಷಯವನ್ನು ಪ್ರಸ್ತಾಪಿಸಬೇಕು, ಜೊತೆಗೆ ದೆಹಲಿಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಈಗ ಪ್ರಸ್ತುತ ಯಾವ ರೀತಿಯಾಗಿದೆ ಬಿಕ್ಕಟ್ಟು, ಇದೆಲ್ಲವನ್ನು ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಹೇಳಬೇಕು. ರಾಹುಲ್ ಗಾಂಧಿ ಅವರು ಈ ಹಿಂದೆ ಭೇಟಿಯಾದಂಥ ಸಂದರ್ಭದಲ್ಲಿ ಏನೆಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ರು, ಅದರಂತೆ ನಡೆದುಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವ್ಯವಸ್ಥೆಗಳು ಯಾವ್ಯಾವುದು, ಅದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಪರಮೇಶ್ವರ್ ಮತ್ತು ಮಹದೇವಪ್ಪ ಹಾಗೂ ಏನು ಇವತ್ತು ಭೇಟಿಯಾದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಅದೆಲ್ಲವನ್ನು ಕೂಡ ನಾನು ದೆಹಲಿಯಲ್ಲಿ ಕರೆದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಸ್ತಾಪ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಈಗ ಸಚಿವರಿಗೆ ಹೇಳಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಮಾತುಕತೆ ನಡೆದಂಥ ವಿಚಾರಗಳನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾವೆಲ್ಲ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅದೆಲ್ಲವನ್ನು ಕೂಡ ಎಳೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಬಳಿ ಬಿಚ್ಚಿಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತಿನ ಈ ಒಂದು ಸಭೆ ಬಹಳ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಇನ್ನೇನು ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಹೈಕಮಾಂಡ್ನಿಂದ ಬುಲಾ ಬರುವ ಪೂರ್ವದಲ್ಲಿಯೇ ಈ ರೀತಿಯ ತಯಾರಿಯನ್ನು ಮಾಡ್ತಾ ಇರೋದು ನೋಡಿದ್ರೆ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣ ಈಗ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಆಗಲೇಬಾರದು ಅನ್ನುವಂಥ ರೀತಿಯಲ್ಲಿ ಪಟ್ಟಣ ಹಿಡಿಯೋದಕ್ಕೆ ಈಗೆಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಶರ್ಮಿತಾ ಶೆಟ್ಟಿ. ಕಾರ್ತಿಕ್, ಒಂದು ಕಡೆ ಈಗ ಜಾತಿ ಇಲ್ಲದೆ ರಾಜಕೀಯ ಇಲ್ವೇ ಇಲ್ಲ. ಹಂಗಾಗಿ ಕುರುಬ ಸಮುದಾಯ ಸಿದ್ದರಾಮಯ್ಯ ಬೆನ್ನಿಗೆ ಹೆಂಗ್ ನಿಂತಿದೆ, ಮತ್ತೆ ಮಾಸ್ ಲೀಡರ್ ಅಹಿಂದ ವರ್ಗದ ನಾಯಕ ಅಂತ ದೇವರಾಜು ಅರಸು ನಂತರ ಸಿದ್ದರಾಮಯ್ಯ ಗುರುತಿಸಿಕೊಂಡಿರೋದ್ರಿಂದ ಒಂದು ವೇಳೆ ಬದಲಾವಣೆ ಆದ್ರೆ ಯಾವ ತರ ಎಫೆಕ್ಟ್ ಕಾಂಗ್ರೆಸ್ಗೆ ಬೀರುತ್ತೆ, ಮತ್ತೆ ಇಲ್ಲಿ ಪ್ರಮುಖವಾಗಿ ಶಾಸಕರ ಅಭಿಪ್ರಾಯ ಮುಖ್ಯ. ಸಿಎಂ ಯಾರು ಅಂತ ಆಯ್ಕೆ ಮಾಡುವಂತ ನಿಟ್ಟಲ್ಲಿ ಅವರೆಲ್ಲ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕ ಅಂತ ಆಯ್ಕೆ ಮಾಡಿರೋದ್ರಿಂದ ಇದ್ಯಾವ ತರ ಲೆಕ್ಕಾಚಾರ? ಶರ್ಮಿತಾ ಶೆಟ್ಟಿ, ನೀವು ಮೊದಲೇ ಪ್ರಸ್ತಾಪ ಮಾಡಿದ್ರಿ ಜಾತಿಯ ವಿಚಾರ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಕುರುಬ ಸಮುದಾಯ ಪ್ರತಿ ಬಾರಿಯೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುತ್ತೆ. ಜೊತೆಗೆ ಅದು ಶಾಶ್ವತವಾಗಿ ಸಿದ್ದರಾಮಯ್ಯನವರ ಪರವಾಗಿ ಇರ್ತಕ್ಕಂಥ ಸಮಾಜ ಅಂತಲೇ ಈಗ ಬಿಂಬಿತ ಆಗಿದೆ. ಯಾವ ಕಾರಣಕ್ಕಾಗಿ ಅಂದ್ರೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಕುರುಬ ಸಮುದಾಯ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುತ್ತೆ. ಈಗ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕುರುಬ ಸಮುದಾಯದ ಮತದಾರರು ಕಾಂಗ್ರೆಸ್ನಿಂದ ಬೇರೆ ಸ್ಥಳಾಂತರ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಅದರ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೇನಾದರೂ ಒಕ್ಕಲಿಗ ನಾಯಕ ಅನ್ನುವಂಥ ಕಾರಣಕ್ಕಾಗಿ ಅವಕಾಶವನ್ನು ಕಲ್ಪಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಲಾಭ ಆಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಉದ್ಭವಿಸಿದೆ. ಈಗಾಗಲೇ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಒಂದು ಕುಟುಂಬ ಒಕ್ಕಲಿಗರ ಮತವನ್ನು ಸಾಕಷ್ಟು ಅಂದ್ರೆ ಹಿಡಿತವನ್ನು ಹೊಂದಿದೆ ಆ ಒಂದು ಸಮುದಾಯದಲ್ಲಿ. ಅದೇ ಒಂದು ಕಾರಣಕ್ಕಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೇನಾದರೂ ಈ ಒಂದು ಸಿಎಂ ಸ್ಥಾನವನ್ನು ಕೊಟ್ಟರೆ ಅದು ಒಕ್ಕಲಿಗರ ಮತಗಳು ಕಾಂಗ್ರೆಸ್ಗೆ ಬಹುತೇಕವಾಗಿ ಬರುತ್ತೆ ಅನ್ನುವಂಥದ್ದನ್ನ ಅಂದ್ರೆ ಖಾತರಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಮುಂದಿನ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು 2028ರ ಚುನಾವಣೆಯಲ್ಲಿ ಏನಾದರೂ ಹಿನ್ನಡೆ ಆಗತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ಹೈಕಮಾಂಡ್ ಯೋಚನೆಯನ್ನು ಮಾಡಬೇಕಾಗಿದೆ. ಅಂದ್ರೆ ಈಗಾಗಲೇ ಕುರುಬ ಸಮುದಾಯ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ. ಇಂಥ ಒಂದು ಸಮುದಾಯವನ್ನು ಕಳೆದುಕೊಳ್ಳಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ಅಂದ್ರೆ ಸಿದ್ಧ ಆಗುವಂಥ ಸಾಧ್ಯತೆಯೂ ಕೂಡ ಕಡಿಮೆ. ಅದೇ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೇನಾದರೂ ಈ ಒಂದು ಸ್ಥಾನವನ್ನು ಬಿಟ್ಟುಕೊಟ್ರೆ ಅದರಿಂದ ಎದುರಾಗಬಹುದಾದಂಥ ಬದಲಾವಣೆಗಳು ಎದುರಾಗಬಹುದಾದಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ಯೋಚನೆಯನ್ನು ಮಾಡ್ತಾ ಇದೆ ಅಂತಲೂ ಕೂಡ ಹೇಳಲಾಗ್ತದೆ. ಈ ಎಲ್ಲ ಆಯಾಮದಲ್ಲಿ ನೋಡ್ತಾ ಹೋದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಜಾತಿಯ ಬಲದಲ್ಲಿ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರೇ ಹೆಚ್ಚಿನ ಪ್ರಮಾಣದಲ್ಲಿ ಬಲವನ್ನು ಹೊಂದಿದ್ದಾರೆ. ಕುರುಬ ಸಮುದಾಯ ಅವರ ಒಂದು ತೆಕ್ಕೆಗೆ ಈ ಹಿಂದಿನಿಂದಲೂ ಕೂಡ ಇದೆ. ಒಕ್ಕಲಿಗರ ಮತಗಳು ಸಿಎಂ ಡಿ ಕೆ ಶಿವಕುಮಾರ್ ಅವರೊಂದಿಗೆ 100% ಬರುವಂಥದ್ದು ಸಾಧ್ಯತೆ ಕಡಿಮೆ ಇರುವಂಥ ಕಾರಣಕ್ಕಾಗಿ ಈ ಒಂದು ವಿಚಾರವೂ ಕೂಡ ಅಲ್ಲಿ ಪ್ರಸ್ತಾಪ ಆಗತ್ತೆ. ಈ ಎಲ್ಲ ಆಯಾಮದಲ್ಲಿಯೂ ಕೂಡ ಹೈಕಮಾಂಡ್ ಗಮನಿಸಿ ಅದೆಲ್ಲದರ ಆಧಾರದ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಕಾರ್ತಿಕ್, ಇನ್ನೊಂದು ಕಡೆ ಸಿಎಂ ಕುರ್ಚಿಗೆ ಪಟ್ ಹಿಡಿದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್. ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ. ದೇವರ ಮೊರೆನೂ ಹೋಗಿದ್ದಾರೆ. ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಹೇಳಿ ಪದೇ ಪದೇ ಆ ಮಾತನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪೋಸ್ಟ್ ಅನ್ನ ಹಾಕ್ತಾ ಇದ್ದಾರೆ. ಬೇಕಾದಂತ ಒಂದು ಕೋಟ್ಸ್ ಗಳನ್ನ ಅಥವಾ ಕ್ಯಾಪ್ಷನ್ ಗಳನ್ನ ಹಾಕ್ತಾ ಇದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ದೊಡ್ಡ ಶಕ್ತಿ ಅಂತ ಹೇಳಿ ಇವತ್ತು ಪೋಸ್ಟ್ ಅನ್ನ ಹಾಕಿದ್ದಾರೆ. ನಿನ್ನೆ ಮಾತಿನ ಬೆನ್ನಲ್ಲೇ ಇವತ್ತು ಡಿ ಕೆ ಶಿವಕುಮಾರ್ ಈ ಪೋಸ್ಟ್ ಅನ್ನ ಹಾಕಿದ್ದಾರೆ. ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ಲೇಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್. ಭಾರೀ ಚರ್ಚೆಯನ್ನ ಹುಟ್ಟುಹಾಕಿದೆ ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್. ಈ ಹಿಂದೆ ನಮಗೆ ನೆನಪಿದೆ, ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಈ ಪ್ರಸ್ತಾಪ ಮಾಡ್ತಾರೆ. ಪವರ್ ಶೇರಿಂಗ್ ವಿಷಯವಾಗಿ 4 ಗೋಡೆ ಮಧ್ಯೆ 4 ಜನರ ಮಧ್ಯೆ ಆ ವಿಷಯ ಪ್ರಸ್ತಾಪ ಆಗಿದೆ, ನಾವೆಲ್ಲ ಅದಕ್ಕೆ ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಅಂತಹ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ್ದು ಸತ್ಯ ಯಾವ್ದು ನಿಜ
29ನೇ ತಾರೀಕು ಅದಕ್ಕೆಲ್ಲ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳುವಂತ ನಿರೀಕ್ಷೆಗಳ ಮಧ್ಯದಲ್ಲಿ ಈಗ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪದೇ ಪದೇ ಅವರು ಪೋಸ್ಟ್ ಅನ್ನ ಹಾಕ್ತಿದ್ದಾರೆ. ಮತ್ತೆ ಬಹಿರಂಗವಾಗಿನೂ ಕೂಡ ಆ ತರ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ, ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಹೇಳಿ ಇವತ್ತೊಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ಈ ಒಂದು ಪೋಸ್ಟ್. ಅಂದ್ರೆ ಕಾಂಗ್ರೆಸ್ಗೆ ಜನ ಮನ್ನಣೆ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಯಾರಾಗಬೇಕು ಅಂತ ಚರ್ಚೆಗಳು ಬಂದಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಇವರಿಬ್ಬರನ್ನು ಕೂರಿಸಿ ಪವರ್ ಶೇರಿಂಗ್ ವಿಷಯವಾಗಿ ಅವತ್ತೇ 2.5 ವರ್ಷ ಅಂತ ಏನಾದರೂ ಸಂಧಾನ ಮಾಡಿದ್ದಾರಾ, ಪವರ್ ಶೇರಿಂಗ್ ಆಗಿದೆಯಾ ಅನ್ನೋದು ಈಗಿರುವಂತ ಕುತೂಹಲ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಈಗೇನು ಒಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಒಬ್ಬ ಜಡ್ಜಿ ಕೊಡ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನು ಕೊಡ್ಲಿ, ನೀವು ಕೊಡ್ಲಿ, ಮನೇಲಿ ಮಾತಾಗ್ಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂತ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಡಿಕೆಶಿ ಪರವಾಗಿ ನಿಂತಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘ. ನೂತನ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಪ್ರೆಸ್ ಮೀಟ್ ಅನ್ನ ಇವತ್ತು ಕರೆದಿದ್ದಾರೆ. ಡಿಕೆಶಿ ಪರ ಸಂಘದ 35 ನಿರ್ದೇಶಕರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವರ ಆಗ್ರಹ ಏನು? ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದೆ ಒಕ್ಕಲಿಗ ಸಂಘ. ಸಿದ್ದರಾಮಯ್ಯ ಕುರ್ಚಿ ಬಿಟ್ಕೊಡ್ಬೇಕು ಅನ್ನೋ ಆಗ್ರಹವನ್ನ ಒಕ್ಕಲಿಗ ಸಮುದಾಯ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವಕಾಶ ಕೊಡಬೇಕು ಡಿಕೆ ಶಿವಕುಮಾರ್ ಅವರಿಗೆ, ನಮ್ಮ ಜನಾಂಗಕ್ಕೆ ಅನ್ಯಾಯವಾಗೋದಕ್ಕೆ ನಾವುಗಳು ಬಿಡಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ಹೇಳಿ ಒಕ್ಕಲಿಗರ ಸಂಘ ಹೇಳ್ತಾ ಇದೆ. ನಮಗೊಂದು ಅವಕಾಶ ಬೇಕು, ಕೊಟ್ಟ ಮಾತಿನಂತೆ ನಡಿಬೇಕು ಹೈಕಮಾಂಡ್ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಕೆಂಚಪ್ಪಗೌಡ ಕೂಡ ಡಿಕೆಶಿ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ನಿನ್ನೆ ನಾವು ನೋಡಿದ್ವಿ, ನಿರ್ಮಲಾನಂದನಾಥ ಶ್ರೀಗಳು ಡಿಕೆಶಿ ಪರವಾಗಿ ಬ್ಯಾಟ್ ಬೀಸಿದ್ರು. ಅವ್ರೇನು ಹೇಳಿಲ್ಲ, ಮಾತಾಡಿಲ್ಲ. ಆದ್ರೆ ನಮ್ಮ ಗಮನದಲ್ಲೂ ಇದೆ, ಹಿಂದೆನೆ ಪವರ್ ಶೇರಿಂಗ್ ವಿಷಯವಾಗಿ ಏನೋ ಮಾತುಕತೆ ಆಗಿತ್ತು. 2.5 ವರ್ಷ ಆದ್ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡ್ತಾರೆ ಅಂತ ಮಾತುಕತೆ ಆಗಿತ್ತು ಅಂತ. ಹಾಗಾಗಿ 2.5 ವರ್ಷ ಆಗಿರೋದ್ರಿಂದ ಅವ್ರಿಗೊಂದು ಅವಕಾಶ ಸಿಗಬೇಕು ಅಂತ ಹೇಳಿ ಸ್ವಾಮೀಜಿಗಳು ಡಿಕೆಶಿ ಪರವಾಗಿ ಬ್ಯಾಟ್ ಬೀಸಿದ್ರು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇವತ್ತಿಗೆ 2.5 ವರ್ಷ ಆಗಿದೆ. ಹಿಂದೆ ಕೂಡ ಅವರ ಅಧಿಕಾರವನ್ನು 5 ವರ್ಷ ಪೂರ್ಣಗೊಳಿಸಿದ್ದಾರೆ. ಒಳ್ಳೆ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇವಾಗಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 2.5 ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಕ್ಕಂಥ ಒಂದು ಮಾತು ನಡೆದಿದೆ ಅಂತಕ್ಕಂಥದ್ದನ್ನು ಸುಮಾರು ಜನ ಮಾತನಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ಅಲ್ಲಿ ನಡೀತಾ ಇರೋದಂಥದ್ದು ಬೇರೆ ಥರ ನಡೀತಾ ಇದೆ. ಯಾಕೆಂದರೆ ಅಧಿಕಾರ ಕೊಡ್ತಾರೋ ಕೊಡಲ್ವೋ ಅನ್ನೋದು ಎಲ್ಲರಿಗೂ ಒಂದು ಅನುಮಾನ ಆಗಿದೆ. ಇವತ್ತು ನಾವು ಕೂಡ ಇವತ್ತು ಏನು ರಾಜ್ಯ ಒಕ್ಕಲಿಗ ಸಂಘ ಏನಿದೆ, ಇವತ್ತು ನಾವು ಹೇಳಬೇಕಾಗಿದೆ. ಇವತ್ತು ಅವರು ಪಟ್ಟಂಥ ಕಷ್ಟಕ್ಕೆ, ಅವ್ರು ಪಟ್ಟಂಥ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಿ, ಅವ್ರಿಗೆ ಕೂಲಿ ಕೊಡಿ ಸಾಕು. ಯಾಕೆ ಅಂತಂದರೆ ಅವ್ರಿಗೂ ಒಂದು ಆಸೆ ಇದೆಯಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆಸೆ ಇರ್ತಾಯಿತ್ತಲ್ಲ, ಕೊಟ್ಟ ಮಾತಂಗೆ ನಡ್ಕೊಬೇಕು ಅಂತೇಳಿ ನಾವೆಲ್ಲ ಏನು ನಿರ್ದೇಶಕರಿದ್ದೀವಿ ರಾಜ್ಯ ಒಕ್ಕಲಿಗ ಸಂಘದ ಪರವಾಗಿ ಅವರ ಹೈಕಮಾಂಡ್ಗೆ ನಾವು ಆಗ್ರಹವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ರಾಜ್ಯ ಒಕ್ಕಲಿಗ ಸಂಘ ನಾವೆಲ್ಲರೂ ಕೂಡ ಒಮ್ಮತದಿಂದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಅಂತ ನಾವು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಧುರೀಣ ನಾಯಕರು ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕಾದ್ರೆ ಅವರ ಅವಶ್ಯಕತೆ ನಿಮಗಿದ್ದರೆ ಏನು ಡಿ ಕೆ ಶಿವಕುಮಾರವನ್ನು ಈ ಸಂದರ್ಭದಲ್ಲಿ ಅವರು ಇನ್ನು ಎಲ್ಲ ನೀವು ಹೇಳೋದಂತ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ. ಅವರು 2 ವರ್ಷ ಕಾದಿದ್ದಾರೆ. ಈಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಅವರ ಪರ ನಿಂತಿದ್ದೇವೆ, ಅವರ ಪರವಾಗಿ ನಾವು ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಒಂದು ಮಾತೇಳಿ ಇಡೀ ಸಮುದಾಯ ಅವರ ಪರವಾಗಿದೆ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನಾವು ಭಾಳ ಸಂತೋಷ ಪಡ್ತೇವೆ. ಅಕಸ್ಮಾತ್ ಅವರಿಗೇನಾನ ವಂಚನೆ ಆಗೋದಾದರೆ ನಾವೆಲ್ಲರೂ ಕೂಡ ಮುಂದಿನ ಚುನಾವಣೆಗಳಿಗೆ ಏನು ಬುದ್ಧಿ ಕಲಿಸ್ಬೇಕು, ಏನು ಮಾಡಬೇಕು, ಈಗೇನು ಮಾಡಬೇಕು ಅನ್ನೋದನ್ನು ನಾವು ಹೋರಾಟ ಮಾಡೇ ಮಾಡ್ತೀರಿ. ನಮ್ಮ ಸಮುದಾಯ, ಇಡೀ ರಾಜ್ಯ ಒಕ್ಕಲಿಗ ಸಂಘ ಅವರ ಪರ ನಿಂತಿದೆ ಅಂತೇಳಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಕೂಡ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು, ಇಲ್ಲದೇ ಇದ್ರೆ ಸರ್ಕಾರವೇ ಉರುಳುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಸ್ಪಿಡಿ. ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ. ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ
2.5 ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ನನ್ನ ಹಂಗಪ್ಪ ಅವ ಅಂತ ತಿಳ್ಕೊಂಡ, ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ, ಖುಷಿಯಿಂದ ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವ ಅವನನ್ನು ಬರ್ತೈತಿ. ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತಿ. ಅದು ಬಿಡೋದು ಮತ್ತು ಹಿಡೋದು ಅವನ ಕೈಯಾಗ. ಅದು ಏನು ಬೇಕಾದ ಅವ್ನು ಮಾಡಲಿ, ನಂದಿಟ್ಟು ಮಾತ್ರ ಹೇಳೋದಕ್ಕೈತಿ. ಜನರ ಕಡೆ ಅಭಿಪ್ರಾಯ ಆಗ್ಬೋದು, ಜನರ ಕಡೆಯೂ ಪರಿಣಾಮ ಆಗ್ತೈತಿ. ಒಂದೇಳೆ ಸರ್ಕಾರ ಬಿದ್ದು ಹೋಗ್ಬೋದು. ಡಿಕೆಶಿ ಪ್ರಯತ್ನ ಹೇಗೆ ಸಾಗ್ತಾ ಇದೆ, ಲಾಬಿ ಹೆಂಗ್ ನಡೀತಾ ಇದೆ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಹೆಬಾಕ ತಿಮ್ಮೇಗೌಡ್ರೆ. ಕೊಟ್ಟ ಮಾತಿನಂತೆ ನಡೆಯೋದೇ ವಿಶ್ವದ ಅತಿ ದೊಡ್ಡ ಶಕ್ತಿ ಅಂತೇಳಿ ಆ ಮಾತುಕತೆ ಬಗ್ಗೆನೇ ಒಂದಿಷ್ಟು ಕೋಟ್ಗಳನ್ನ ಹಾಕ್ತಾ ಇದ್ದಾರೆ. ಮತ್ತೆ ವೇದಿಕೆ ಮೇಲೂ ಮಾಧ್ಯಮದ ಮುಂದೆನೂ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಪವರ್ ಶೇರಿಂಗ್ ವಿಷಯವಾಗಿ ಮಾತುಕತೆ ನಡೆದಿತ್ತಾ ಅನ್ನೋದು ಈಗಿರುವಂತ ಕುತೂಹಲದ ಮಧ್ಯದಲ್ಲಿ ಡಿ.ಕೆ.ಶಿ ಪರವಾಗಿ ಒಂದಿಷ್ಟು ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ. ಮತ್ತೆ ಒಕ್ಕಲಿಗರ ಸಂಘ ಏನ್ ಡಿಮ್ಯಾಂಡ್ ಅನ್ನ ಇಡ್ತಾ ಇದೆ, ಇದಕ್ಕೆಲ್ಲ ಹೈಕಮಾಂಡ್ ಬಗ್ಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಖಂಡಿತವಾಗಿಯೂ ಶರ್ಮಿತಾ, ನೋಡಿ ಅಂಥದ್ದೊಂದು ಚರ್ಚೆಯನ್ನು ಜೀವಂತವಾಗಿ ಇಟ್ಕೊಂಡೇ ಬಂತು ಯಾರು CM ಡಿ.ಕೆ. ಶಿವಕುಮಾರ್ ಅವರ ಬಣ. ಇದೀಗ ಯಾವಾಗ 2.5 ವರ್ಷ ಸರ್ಕಾರಕ್ಕೆ ತುಂಬಿತೋ ಆ ಅಂದಿನಿಂದಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ CM ಡಿ.ಕೆ. ಶಿವಕುಮಾರ್ ಅವರ ಬಣ ಹೇಗಾದರೂ ಮಾಡಿಯೇ ಸರಿ ಇದೇ ಸರ್ಕಾರದ ಅವಧಿಯಲ್ಲಿ CM ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಲಾಬಿ ಮತ್ತೆ ಪ್ರಯತ್ನ ನಾನಾ ರೀತಿಯಾದಂಥ ಕಸರತ್ತನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ CM ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಸಂಘಟನೆಗಳು, ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು, ಇನ್ನಿತರೆ ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ಇದೀಗ CM ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಲ್ಲರೂ ಒಂದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು, ಕೊಟ್ಟ ಮಾತಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ನೋಡಿ, ಯಾವಾಗ ಏನು ಸರ್ಕಾರಕ್ಕೆ 2.5 ವರ್ಷ ತುಂಬಿತೋ ಅವತ್ತೇ CM ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಉಳಿಸಿದಂತ ದಾಳ ಅಂದ್ರೆ ಇದು ಕೊಟ್ಟ ಮಾತಿನಂತೆ ಯಾರೇ ಆಗ್ಲಿ ಕೊಟ್ಟ ಮಾತಿನಂತೆ ನಡ್ಕೋಬೇಕು. ಆಗ ಮಾತ್ರ ಯಾರೇ ಆಗ್ಲಿ ರಾಜಕೀಯದಲ್ಲಿ ಶಾಶ್ವತವಾಗಿ ಉಳ್ಕೊಳೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅದೇ ಮಾತನ್ನ ಅವತ್ತಿನಿಂದಲೂ ಕೂಡ ಇಲ್ಲಿವರೆಗೂ ಆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು, ಡಿ.ಕೆ. ಶಿವಕುಮಾರ್ ಅವರ ಸಮುದಾಯದ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯವರು, ಬೇರೆಯವರು ಕೂಡ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿತರು, ವಿಶ್ವಾಸಿಗಳು ಎಲ್ಲರೂ ಕೂಡ ಇದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಒಕ್ಕಲಿಗ ಸಮುದಾಯದ ಅಂದ್ರೆ ಒಕ್ಕಲಿಗ ಸಂಘಟನೆಯ ಪ್ರಮುಖರು, ಕೇಂದ್ರ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಕೆಂಚಪ್ಪಗೌಡ ಮತ್ತೆ ಹಾಲಿ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಪ್ರಮುಖ ಎಲ್ಲರೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅವರೆಲ್ಲರೂ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ 5 ವರ್ಷಗಳ ಕಾಲ ಯಶಸ್ವಿಯಾಗಿ ಸರ್ಕಾರವನ್ನು ನಡೆಸಿದರೆ ಅದಾದ ಬಳಿಕವೂ ಕೂಡ 2.5 ವರ್ಷ ಅವರು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಕೊಟ್ಟ ಮಾತಿನಂತೆ ಅವರು CM ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕು. ಇಲ್ಲದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ. ಈ ಹಿಂದೆ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದಂತ ಸಂದರ್ಭದಲ್ಲಿ ಹೇಗೆ ಕಾಂಗ್ರೆಸ್ ನಷ್ಟವನ್ನು ಅನುಭವಿಸ್ತು ಅನ್ನೋದನ್ನು ಕೂಡ ನೆನಪಿಸಿರ್ತಕ್ಕಂಥದ್ದು. ಹೀಗಾಗಿ ಒಂದು ರೀತಿ ಇವತ್ತು ಒಕ್ಕಲಿಗ ಸಮುದಾಯದ ಸಂಘಟನೆಗಳು ಒಂದು ರೀತಿ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಬೆಳಗಾವಿ ಜಿಲ್ಲೆಯ ಕೆಲ ಮಠಾಧೀಶಗಳು, ಬೇರೆ ಡಿ.ಕೆ. ಶಿವಕುಮಾರ್ ಅವರ ಹಿತೈಷಿಗಳು ಕೂಡ ಈ ರೀತಿಯಾದಂತಹ ಒಂದು ಸಂದೇಶವನ್ನೇ ರವಾನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಇದೇ ಸರ್ಕಾರದ ಅವಧಿಯಲ್ಲಿ CM ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶರ್ಮಿತಾ, ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿದ್ದಾರೆ ಡಿ.ಕೆ. ಸುರೇಶ್. ಸಹೋದರ ಡಿ.ಕೆ.ಶಿ ಪರವಾಗಿ ಮಾತನಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿ.ಕೆ.ಶಿ ಬೆನ್ನಿಗೆ ನಿಲ್ಲಿ ಅಂತ ಹೇಳಿ ಡಿ.ಕೆ. ಸುರೇಶ್ ರಾಮಲಿಂಗಾರೆಡ್ಡಿ ಅವರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಟಸ್ಥ ಬಣದ ಶಾಸಕರನ್ನ ಸೆಳೆಯೋದಕ್ಕೂ ಕೂಡ ಯತ್ನಗಳಾಗ್ತಿದೆ. ಸಿಎಂ ಬಣದ ಕೆಲ ಶಾಸಕರಿಗೂ ಕೂಡ ಗಾಳ ಹಾಕಿದ್ದಾರೆ ಡಿ.ಕೆ.ಶಿ. ಅಂದ್ರೆ ಒಟ್ನಲ್ಲಿ ಈ ಸಲ ಶತಾಯಗತಾಯ ಸಿಎಂ ಸ್ಥಾನವನ್ನ ಪಡಿಲೇಬೇಕು, ಆ ಕುರ್ಚಿ ಮೇಲೆ ಕುತ್ಕೊಳ್ಳೇಬೇಕು ಅಂತ ಹೇಳಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಪ್ರಯತ್ನಗಳನ್ನ ಡಿ.ಕೆ. ಶಿವಕುಮಾರ್ ಪಡ್ತಾ ಇದ್ದಾರೆ. ಈಗ ಸಹೋದರ ಡಿ.ಕೆ. ಸುರೇಶ್ ಕೂಡ ಕೆಲವರನ್ನ ಭೇಟಿ ಮಾಡಿ ತನ್ನ ಸಹೋದರನ ಪರ ನಿಂತ್ಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಅದರ ಭಾಗವಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಡಿ.ಕೆ. ಸುರೇಶ್ ಭೇಟಿ ಮಾಡಿ ಡಿ.ಕೆ.ಶಿ ಪರವಾಗಿ ತನ್ನ ಸಹೋದರನ ಪರವಾಗಿ ನಿಂತ್ಕೊಳ್ಳಿ, ನೀವು ಹೈಕಮಾಂಡ್ ಮುಂದೆ ಏನಾದರೂ ಅವ್ರು ಕೇಳಿದ್ರೆ ಡಿ.ಕೆ.ಶಿ ಹೆಸರನ್ನ ಹೇಳಿ ಅವ್ರ ಪರವಾಗಿ ನಿಂತ್ಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ.